ಇನ್ನು ಶಾಮನೂರು ಶಿವಶಂಕರಪ್ಪನವರು ಹೇಳಿ ಕೇಳಿ ಕಾಂಗ್ರೆಸ್ ನಾಯಕರು. ಆದರೆ ಇವತ್ತು ಒಂದು ಸಮಾರಂಭದಲ್ಲಿ ಮಾತಾಡ್ತಾ ಶಿವಮೊಗ್ಗದಲ್ಲಿ BJP ಗೆಲ್ಲಿ ವಿಜಯೇಂದ್ರ ಅವರಿಗೆ ಇನ್ಫ್ಯಾಕ್ಟ್ ರಾಘವೇಂದ್ರ ಅವರಿಗೆ ನೀವು ವೋಟ್ ಹಾಕಿ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ರು. ಈ ಒಂದು ಮಾತಿದೆಯಲ್ಲ ಆತ ಕಾಂಗ್ರೆಸ್ ನಾಯಕರಿಗೆ ಬಿಗ್ ಶಾಕನ್ನು ತಂದಿದ್ರೆ, ಇನ್ನು BJP ನಾಯಕರಿಗೆ ಹಾಲು ಕುಡಿದಷ್ಟು ಸಂತೋಷವಾಗಿದೆ. ಖುದ್ದು ಯಡಿಯೂರಪ್ಪನವರೇ ನೇರವಾಗಿ ಈ ಮಾತನ್ನು ಸ್ವಾಗತಿಸ್ತಾ ಇದ್ದಾರೆ. ಹಾಗಾದರೆ ಶಾಮನೂರು ಅವರು ಆಡಿದಂಥ ಮಾತುಗಳು ಕಾಂಗ್ರೆಸ್ ಪಕ್ಷದಲ್ಲಿ BJPಲಿ ಒಟ್ಟಾರೆ ರಾಜಕೀಯ ಪಡಸಾಲೆಯಲ್ಲಿ ಯಾವ ರೀತಿ ಚರ್ಚೆ ಆಗ್ತಾ ಇದೆ ನೋಡ್ಕೊಂಬರೋಣ ಬನ್ನಿ. ರಾಘವೇಂದ್ರ ಅವರ ಹೇಳ್ತಾರೆ ನಿಮ್ಮ ಪ್ರತಿನಿಧಿಯಾಗಿ ಯಾರು ಪಕ್ಷವನ್ನ ಮರೆತು ಹಾರೈಸಿದ್ದಾರೆ. ಯಾವುದೋ ನನ್ನ ಪೂರ್ವಜನ್ಮದ ಒಂದು ಪುಣ್ಯದ ಫಲ. ನೋಡ್ರಿ, ಈ ಸತಿ ಶಿವಮೊಗ್ಗ ನಾವು ಗೆಲ್ತೀವಿ. ನೀನು ಕಾಂಗ್ರೆಸ್ ಅಲ್ಲಿ ಇದ್ಕೊಂಡೇನೆ ನೀನು ಬೇರೆ ಪಾರ್ಟಿ ಕ್ಯಾನ್ವಾಸ್ ಮಾಡ್ತಿಲ್ಲ. ನೀನು ದೇಶವಾದಿನ ಜಾತಿವಾದಿ. ಕಾಂಗ್ರೆಸ್ ಮನೆಯೊಂದು 3 ಭಾಗಲಾಗಿದೆ. ದೇಶದ ಹಿತದೃಷ್ಟಿಯಿಂದ ಮತ್ತೆ BJP ಸರ್ಕಾರ ಬರಬೇಕು ಅನ್ನುವಂತ ಸಂದೇಶ. ರಾಘವೇಂದ್ರ ಅವರ ಹೇಳ್ತಾರೆ ನಿಮ್ಮ ಪ್ರತಿನಿಧಿಯಾಗಿ ಯಾರು BJP ಪಕ್ಷದಿಂದ ಟಿಕೆಟ್ ಏನು ಕೊಡೋದಿಲ್ಲ. ಅವರನ್ನು ಗೆಲ್ಲಿಸ್ತಕ್ಕಂಥ ದೊಡ್ಡ ಕರ್ತವ್ಯ ನಿಮ್ಮದಾಗಿದೆ. ಇದೇ ಮಾತು ಶಾಮನೂರು ಶಿವಶಂಕರಪ್ಪ ಹೇಳಿರುವ ಇದೇ ಮಾತು ಈಗ ಕೈ ಬಾಳಿಗೆದಲ್ಲಿ ಸಂಚಲನ ಸೃಷ್ಟಿಸಿದೆ. ಅಚ್ಚರಿಯ ಬೆಳವಣಿಗೆಯಲ್ಲೇ ಬಿಜೆಪಿ ಸಂಸದ ಮಾಜಿ ಸಿಎಂ ಯಡಿಯೂರಪ್ಪ ಪುತ್ರ BY ರಾಘವೇಂದ್ರ ಪರ ಕಾಂಗ್ರೆಸ್ನ ಹಿರಿಯ ನಾಯಕ ಶಾಮನೂರು ಶಿವಶಂಕರಪ್ಪ ಬಹು ಪರಾಕ್ ಹೇಳಿದ್ದಾರೆ. ಮುಂದಿನ ಲೋಕಸಭಾ ಚುನಾವಣೆಯಲ್ಲೂ ರಾಘವೇಂದ್ರ ಗೆಲ್ಲಬೇಕು. ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸವಾಗಿದೆ. ಉತ್ತಮ ಸಂಸದರನ್ನು ಆಯ್ಕೆ ಮಾಡಿದ್ದೀರಿ. ಇನ್ನೆರಡು ತಿಂಗಳಲ್ಲೇ ಚುನಾವಣೆ ಇದೆ, ಮತ್ತೆ ಗೆಲ್ಲಿಸಿ ಅಂತ ರಾಘವೇಂದ್ರ ಪರ ಶಾಮನೂರು ಶಿವಶಂಕರಪ್ಪ ಬ್ಯಾಟ್ ಬೀಸಿದ್ದಾರೆ. ಶಾಮನೂರು ಶಿವಶಂಕರಪ್ಪ ಹೇಳಿಕೆಯನ್ನ BS ಯಡಿಯೂರಪ್ಪ ಹಾಗೂ BY ರಾಘವೇಂದ್ರ ಸ್ವಾಗತಿಸಿದ್ದಾರೆ, ಅಭಿನಂದನೆ ಸಲ್ಲಿಸಿದ್ದಾರೆ. ಶಾಮನೂರು ಶಿವಶಂಕರಪ್ಪನವರು ನಿಮ್ಮ ಸಮಾಜದ ಹಿರಿಯ ಮುಖಂಡರು. ರಾಘವೇಂದ್ರ ಅವರು ಮಾಡಿರುವಂಥ ಕೆಲಸವನ್ನು ಮೆಚ್ಚಿ ಅವರನ್ನು ಮತ್ತೊಮ್ಮೆ ಪುನರ್ ಆಯ್ಕೆ ಮಾಡಬೇಕು ಅಂತ ಅವರು ಬಹುಶಃ ಎಲ್ಲ ಕಾರ್ಯಕರ್ತರಿಗೆ, ನಮ್ಮ ಸಮಾಜ ಬಂಧುಗಳಿಗೆ ತುಂಬ ಸಂತೋಷ ಉಂಟು ಮಾಡಿದೆ. ಬೆಳೆದಂಥ ಒಬ್ಬರು ಹಿರಿಯರು ಬೇಕು. ಒಂದು ರಾಜಕೀಯ ಪಕ್ಷವಾಗಿ ಬೇರೆ ಪಕ್ಷದಲ್ಲಿ ಇದ್ದರೂ ಕೂಡ ಹೃದಯಲ್ಲೊಂದು ಇಟ್ಕೊಂಡು ಮೇಲ್ಮಾತಿಗೆ ಬೇರೆ ಮಾತಾಡ್ಬೋದಿತ್ತು. ಅಂದರೆ ಅಂಥ ಹಿರಿಯರು ಹೊರತು ನಡೆ ಮತ್ತು ನುಡಿ ಅಂದರೆ ನೇರವಾಗಿ ಮಾತಾಡುವಂಥ ಒಂದು ನಮ್ಮ ಮುತ್ಸದಿಗಳವರು ನೇರವಾಗಿ ಪಕ್ಷವನ್ನು ಮರೆತು ಹಾರೈಸಿದ್ದಾರೆ. ಯಾವುದೋ ನನ್ನ ಪೂರ್ವಜನ್ಮದ ಒಂದು ಪುಣ್ಯದ ಫಲ ಅಂತ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಕಾಂಗ್ರೆಸ್ಸಿನ ಲಿಂಗಾಯತರ ರಾಷ್ಟ್ರೀಯ ಅಧ್ಯಕ್ಷರು ಶಾಮನೂರು ಶಿವಶಂಕರಪ್ಪನವರು ಏನು ಹೇಳಿದ್ದಾರೆ? BJPನ ಗೆಲ್ಲಿಸಿ, ಮೋದಿಯನ್ನ ಗೆಲ್ಲಿಸಿ ಅಂತ ಹೇಳಿದ್ದಾರೆ. ಅರ್ಥ ಏನು? ಅರ್ಥ ಆಯ್ತಲ್ಲ. ಕಾಂಗ್ರೆಸ್ ಮನೆಯೊಂದು 3 ಭಾಗಲಾಗಿದೆ, 6 ಭಾಗ ಆಗ್ತೈತೆ, ಆಮೇಲೆ 12 ಭಾಗಲಾಗ್ತೈತೆ. ಆಮೇಲೆ ಸೋರತಿಯದು ಮನೆ ಮಾಳಿಗೆ ಅಂತೇಳಿ ಸೋರಕ್ಕೆ ಶುರುವಾಗ್ತೈತೆ. ಶಾಮನೂರು ಶಿವಶಂಕರಪ್ಪ ಮಾತು ಕಾಂಗ್ರೆಸ್ ನಾಯಕರಿಗೆ ಶಾಕ್ ನೀಡಿದೆ. ಶಾಮನೂರು ಮಾತಿಗೆ ಸೈಲೆಂಟ್ ಆಗಿಯೇ ಪ್ರತಿಕ್ರಿಯೆ ನೀಡಿದ DCM DK ಶಿವಕುಮಾರ್ ಈ ಬಾರಿ ಶಿವಮೊಗ್ಗದಲ್ಲಿ ನಾವು ಗೆಲ್ತೀವಿ ಅಂತ ಹೇಳಿದ್ರು. BJP MLC ವಿಶ್ವನಾಥ್ ಶಾಮನೂರು ಹಿರಿಯ ಮುತ್ಸದ್ದಿ ಅಲ್ಲ, ಜಾತಿವಾದಿ ಮುತ್ಸದ್ದಿ ಅಂತೆಲ್ಲ ಗುಡುಗಿದ್ದಾರೆ. BJP ಸಂಸದರನ್ನ ಮತ್ತೊಂದ್ಸರಿ ಗೆಲ್ಸಿ ಅಂತ ನಿಮ್ಮ ಪಕ್ಷದ ಹಿರಿಯ ಶಾಸಕರು ಮಾತಾಡಿದ್ದಾರೆ ಸರ್. ಹೌದಾ? ನನಗೆ ಗೊತ್ತಿಲ್ಲ, ನಾನು ಅದನ್ನ ಚೆಕ್ ಮಾಡ್ಬಿಟ್ಟು ಹೇಳ್ತೀನಿ. ನೋಡ್ರಿ, ಈ ಸತಿ ಶಿವಮೊಗ್ಗ ನಾವು ಗೆಲ್ತೀವಿ, ಇಷ್ಟು ಮಾತ್ರ ನಾನು ಹೇಳ್ತೀನಿ. ಯಾವ ಹಿರಿಯ ರಾಜಕೀಯ ಮುತ್ಸದಿಗಳು, ಎಲ್ಲ ಜಾತಿವಾದಿ ಮುತ್ಸದ್ದಿಗಳು ಇರುವಂಥದ್ದು. ಕಾಂಗ್ರೆಸ್ ಜೀವಂತವಾಗಿದ್ದರೆ ಅವನು ಫಸ್ಟ್ ಪಾರ್ಟಿನ ಸಸ್ಪೆಂಡ್ ಮಾಡಿ. ನೀನು ಕಾಂಗ್ರೆಸ್ಸಲ್ಲಿ ಇದ್ಕೊಂಡೇನೆ ಕಾಂಗ್ರೆಸ್ ಅಧಿಕಾರ ಅನುಭವಿಸ್ಕೊಂಡು ನೀನು ಬೇರೆ ಪಾರ್ಟಿ ಕ್ಯಾನ್ವಾಸ್ ಮಾಡ್ತೀಯಲ್ಲ, ಏನು ಹೇಳ್ಬೇಕು ನಿಮಗೆ? ನೀನು ದೇಶವಾದಿನ ಜಾತಿವಾದಿನ? ಕಾಂಗ್ರೆಸ್ನ ಹಿರಿಯ ಶಾಸಕರೇ BJP ಸಂಸದನ ಪರ ಬ್ಯಾಟ್ ಬೀಸಿದ್ದು ಕಾಂಗ್ರೆಸ್ಗೆ ಮರ್ಮಾಘಾತವಾಗಿದ್ರೆ BJPಗೆ ಆಹಾರವಾಗಿದೆ. ಬ್ಯೂರೋ ರಿಪೋರ್ಟ್ TV9.